ಎಲುಬಿಲ್ಲದ ನಾರಗೆ ಏನೆಲ್ಲ ಆಡಿದೆ ಅಂತ ಹೇಳಿ. ಯಾಕಂದರೆ ಈ ವ್ಯಕ್ತಿ ರಾಜೀವ್ ಗೌಡ ಅನ್ನುವಂತಹ ವ್ಯಕ್ತಿ ಒಬ್ಬ ಮಹಿಳಾ ಅಧಿಕಾರಿಯ ಮುಂದೆ ತನ್ನ ಪೌರುಷವನ್ನು ಹೇಗೆಲ್ಲ ತೋರಿಸ್ಕೊಂಡಿದ್ದಾನೆ. ಮಾತನಾಡುವಂತಹ ಚಟ ಇದೆ ಅಂತಲೋ ಅಥವಾ ತಾನು ಭಾಳ ದೊಡ್ಡ ಮನುಷ್ಯ ಅಂತೇಳಿ ಹೇಳ್ಕೊಳ್ಳುವಂತಹ ಕಾರಣಕ್ಕಾಗೋ ನಾನು ಮನುಷ್ಯನ ರೀತಿಯೇ ಇರೋದಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ನಿಜಕ್ಕೂ ಕೂಡ ಆತ ಮನುಷ್ಯನ ರೀತಿಯಲ್ಲಿ ಇರಲಿಲ್ಲ ಅನ್ನೋದನ್ನು ಆತನ ಮಾತುಗಳೇ ತೋರಿಸ್ತಾ ಇದ್ದಾವೆ. ಆತ ನಿಜಕ್ಕೂ ಕೂಡ ಮನುಷ್ಯನ ರೀತಿಯಾಗಿ ಯೋಚನೆ ಮಾಡುವ ವ್ಯಕ್ತಿಯಾಗಿದ್ದರೆ, ಮನುಷ್ಯನ ರೀತಿಯಲ್ಲಿ ವರ್ತಿಸುವಂತಹ ವ್ಯಕ್ತಿಯಾಗಿರ್ತಿದ್ರೆ ಒಬ್ಬ ಮಹಿಳಾ ಅಧಿಕಾರಿಗೆ ಕರೆ ಮಾಡಿ ಮಾತನಾಡುವಾಗ ಹೇಗೆ ಮಾತನಾಡಬೇಕು, ಕೋಪದ ಭರದಲ್ಲಿ ಸಿಟ್ಟಿನ ಭರದಲ್ಲೂ ಕೂಡ ಹೇಗೆ ಮಾತನಾಡಬೇಕು ಅನ್ನೋಂಥ ವ್ಯವಧಾನ, ವಿವೇಚನೆ, ಸಾಮಾನ್ಯ ಜ್ಞಾನ ಇರಬೇಕು. ಕಾಮನ್ ಸೆನ್ಸ್ ಅಂತ ಹೇಳೋದು ಅದಕ್ಕೆ. ಆ ಸಾಮಾನ್ಯ ಜ್ಞಾನ ಇರಬೇಕಿತ್ತು. ಆದರೆ ಅವ್ಯಾವುದೂ ಕೂಡ ಇಲ್ಲದೇ ಈ ವ್ಯಕ್ತಿ ಬಾಯಿಗೆ ಬಂದಂತೆ ಅಶ್ಲೀಲವಾಗಿ, ಅಸಭ್ಯವಾಗಿ, ಅವಹೇಳನಕಾರಿಯಾಗಿ ಮಾತನಾಡಿದ. ಸಹಜವಾಗಿಯೇ ಅಧಿಕಾರಿಗೆ ನೋವು ತಂದಿದೆ. ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಧರಣಿಯನ್ನು ಮಾಡಿದ್ದಾರೆ. ಹಾಗೆಯೇ ಈತನ ವಿರುದ್ಧ ಪ್ರಕರಣವನ್ನು ದಾಖಲಿಸುವ ಪ್ರಯತ್ನ ನಡೆದಿದೆ. ಕ್ರಮಕ್ಕೆ ಆಗ್ರಹ ಜೋರಾಗ್ತಾ ಇದೆ. ರಾಜಕೀಯವಾದಂತಹ ಚರ್ಚೆಗೂ ಕೂಡ ಇದು ಕಾರಣ ಆಗಿದೆ. ವರದಿಯನ್ನು ತೋರಿಸ್ತೀನಿ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರು. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಕಾಯ್ದೆಯಲ್ಲಿ ಅರೆಸ್ಟ್ ಮಾಡಬೇಕಾಗಿತ್ತು. ಬಾಯಿ ಬಿಟ್ರೆ ಕೆಟ್ಟ ಕೊಳಕ ಮಾತುಗಳು. ಲೇಡಿ ಆಫೀಸರ್ ಅನ್ನೋದನ್ನು ನೋಡದೆ ನಾಲಗೆ ಹರಿಬಿಟ್ಟ ನಾಯಕ. ಇದು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡನ ಆಟಾಟೋಪ. ಬೆಂಕಿ ಹಚ್ತೀನಿ, ಚಪ್ಲೀಲ್ ಹೊಡಿಸ್ತೀನಿ, ಯಬ್ಬಾ ಯಬ್ಬಾ ಯಬ್ಬಾ. ಈತನ ಬಾಯಿಯಲ್ಲಿ ಉದುರಿದ ಅಣಿಮುತ್ತುಗಳನ್ನ ಕೇಳೋಕೆ ಎರಡು ಕಿವಿಗಳೂ ಸಾಲದು. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ. ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ. ಅವ್ನ ಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು. ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎಲ್ಲ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಹಾಕಿದ್ದ ಬ್ಯಾನರ್ ತೆಗೆದ ಕಾರಣಕ್ಕೆ ನಗರಸಭೆಯ ಆಯುಕ್ತೆ ಅಮೃತಾ ಗೌಡರಿಗೆ ಹೀಗೆಲ್ಲ ಬೈದಿರೋದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಅವಾಚ್ಯ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ಬೈದಿರುವ ಆಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗಿದೆ. ಮೊನ್ನೆ ಸಚಿವ ಜಮೀರ್ ಅಹಮದ್ ಖಾನ್ ಮಗ ಜೈದ್ ಖಾನ್ ನಟನೆಯ ಸಿನಿಮಾ ಪ್ರಮೋಷನ್ಗೆ ಸಂಬಂಧಿಸಿದ ಬ್ಯಾನರ್ಗಳನ್ನ ಶಿಡ್ಲಘಟ್ಟದ ಉದ್ದಗಲಕ್ಕೂ ಹಾಕಲಾಗಿತ್ತು. ಸಿಕ್ಕಿದ್ದೇ ಚಾನ್ಸ್ ಅಂತ ತನ್ನ ಫೋಟೋ ಸೇರಿಸಿ ಬ್ಯಾನರ್ಗಳನ್ನ ಹಾಕಿದ್ದ ಈ ರಾಜೀವ್ ಗೌಡ. ಆದ್ರೆ ಶಿಡ್ಲಘಟ್ಟದ ಸರ್ಕಲ್ನಲ್ಲಿ ಸರಿಯಾಗಿ ರೋಡ್ ಕೂಡ ಕಾಣದಂತೆ ಹಾಕಿದ್ದ ಒಂದು ಬ್ಯಾನರ್ ತೆರವು ಮಾಡಲಾಗಿತ್ತು. ಆದ್ರೆ ಹಾಗೆ ತನ್ನ ಬ್ಯಾನರ್ ತೆಗೆದು ಅದೇ ಜಾಗದಲ್ಲಿ ಶಿಡ್ಲಘಟ್ಟದ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಬ್ಯಾನರ್ ಹಾಕಿದ್ದರು ಎಂಬ ಕಾರಣಕ್ಕೆ ರಾಜೀವ್ ಗೌಡನಿಗೆ ಉರಿ ಹತ್ತಿದೆ. ತಕ್ಷಣ ನಗರಸಭೆ ಆಯುಕ್ತೆ ಅಮೃತಾ ಗೌಡರಿಗೆ ಫೋನ್ ಮಾಡಿ ಬಾಯಿಗೆ ಬಂದಂತೆ ಬೈದಿದ್ದಾನೆ. ರಸ್ತೆ ಮಧ್ಯೆಯೇ ಬ್ಯಾನರ್ ಹಾಕಿರುವ ಕಾರಣಕ್ಕೆ ಅಪಘಾತವಾಗ್ತಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಕಾರಣಕ್ಕೆ ತೆರವು ಮಾಡಿದ್ದೇವೆ ಎಂದು ಅಮೃತಾ ಗೌಡ ವಿವರಿಸಿದ್ರು ಅದನ್ನ ಕೇಳಿಸಿಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಅಧಿಕಾರಿಯ ಮುಂದೆ ತನ್ನ ಪೌರುಷ ಕೊಚ್ಚಿಕೊಳ್ಳಲು ಬೆಂಕಿ ಹಚ್ಚುತ್ತೇನೆ, ಚಪ್ಪಲಿಯಿಂದ ಹೊಡೆಸುತ್ತೇನೆ ಅಂತೆಲ್ಲ ಬಾಯಿಗೆ ಬಂದಂತೆ ಅವಾಚ್ಯವಾಗಿ ನಿಂದಿಸಿದ್ದಾನೆ ಈ ಕಾಂಗ್ರೆಸ್ ನಾಯಕ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ. ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ. ನಾಳೆ ಬಿಟ್ಟು ಓಡ್ಬಿಡ್ಬೇಕು. ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ. ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹಂಗ್ ಮಾಡ್ತಾರೆ? ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಕಾಂಗ್ರೆಸ್ ಮುಖಂಡನ ಪದಬಳಕೆ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಇನ್ನಿಲ್ಲದಂತೆ ಘಾಸಿ ಮಾಡಿದೆ.
ಆತನ ಕೆಟ್ಟ ಕೊಳಕ ಮಾತುಗಳು ಕಿವಿಯಲ್ಲಿ ಚುಚ್ಚಲಾರಂಭಿಸಿವೆ. ಇದರಿಂದ ನೊಂದು ಕಣ್ಣೀರು ಹಾಕಿದ್ದಾರೆ ಪೌರಾಯುಕ್ತೆ ಅಮೃತಾ ಗೌಡ. ಅಷ್ಟೇ ಅಲ್ಲದೆ ಬ್ಯಾನರ್ ತೆರವು ಮಾಡಿದ ಪೌರ ಕಾರ್ಮಿಕರನ್ನು ಈ ರಾಜೀವ್ ಗೌಡ ನಿಂದಿಸಿದ ಕಾರಣಕ್ಕೆ ನಗರಸಭೆ ಮುಂದೆ ಸಿಬ್ಬಂದಿ ಜೊತೆ ಧರಣಿ ಮಾಡಿದ್ರು. ತಮಟೆ ಚಳವಳಿ ಪಾದಯಾತ್ರೆ ಮೂಲಕ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಅಸಭ್ಯ ಪದಬಳಕೆ ಮಾಡಿದ ಕಾರಣಕ್ಕೆ ಬಿಎನ್ಎಸ್ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದೆ. ಬೇಸಿಕಲಿ ಅವ್ರು ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಈ ಥರ ಆಯಿತು ಅಂದರೆ ಸ್ಟಾಫ್ಸ್ಗಳು ಹೆದರಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸರ್. ಸೊ ದೇ ಆಲ್ಸೋ ವಾಂಟ್ ಅ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್. ಐಲ್ ಸ್ಟ್ಯಾಂಡ್ ಬೈ ದೆಮ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ವಿ ವಿಲ್ ಗೆಟ್ ಜಸ್ಟಿಸ್. ಇಷ್ಟಕ್ಕೂ ಈ ರಾಜೀವ್ ಗೌಡ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ. ಆದರೆ ಜೆಡಿಎಸ್ನ ಬಿಎನ್ ರವಿಕುಮಾರ್ ವಿರುದ್ಧ ಸೋತಿದ್ದ. ಹಾಗೆ ಸೋತ ದಿನದಿಂದಲೂ ಜೆಡಿಎಸ್ ಶಾಸಕ ರವಿಕುಮಾರ್ ಜೊತೆ ಜಗಳ, ಮಾತಿನ ಸಮರ ನಡೀತಾನೆ ಇತ್ತು. ಅದೇನೋ ರಾಜಕೀಯ ಅಂತ ಅಂದುಕೊಳ್ಬಹುದು. ಆದರೆ 2025ರ ನವೆಂಬರ್ 24ರಂದು ಶಿಡ್ಲಘಟ್ಟದಲ್ಲಿ ಸಿಎಂ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆ ಕಾರ್ಯಕ್ರಮದ ವೇಳೆಯೂ ಈ ರಾಜೀವ್ ಗೌಡ ಅಮೃತಾ ಗೌಡ ವಿರುದ್ಧ ಸಿಟ್ಟಾಗಿದ್ದ. ಆದರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಹಿರಿಯ ನಾಯಕರು ಮಧ್ಯಪ್ರವೇಶಿಸಿ ಸಂಧಾನ ಮಾಡಿದ್ರಿಂದ ವಿವಾದ ಶಾಂತವಾಗಿತ್ತು. ಇದೀಗ ಮತ್ತೆ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಮಾಡಿದ್ದು ಮತ್ತದೇ ಮಹಿಳಾ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿದ್ದಾನೆ. ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಎಲ್ಲ ವಾರ್ಡಿಂದ ಎಗ್ಬರ್ಸ್ತೀನಿ ದಂಗೆನ. ಬಳ್ಳಾರಿ ಬ್ಯಾನರ್ ಗಲಾಟೆಯಂತೆಯೇ ಶಿಡ್ಲಘಟ್ಟ ಬ್ಯಾನರ್ ವಿಚಾರ ಕೂಡ ಇದೀಗ ರಾಜ್ಯ ರಾಜಕಾರಣವನ್ನ ಬಿಸಿಯಾಗಿಸಿದೆ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದು ರಾಜ್ಯವ್ಯಾಪಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ದೂರು ಕೊಟ್ಟು ಎಫ್ಐಆರ್ ಮಾಡಿಸಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡಲು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ. ಇದೇ ವೇಳೆ ರಾಜೀವ್ ಗೌಡನನ್ನ ಕಾಂಗ್ರೆಸ್ನಿಂದ ವಜಾ ಮಾಡುವಂತೆ ಜೆಡಿಎಸ್ ಆಗ್ರಹಿಸಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಾಹ್ನ ಈ ಬಗ್ಗೆ ಪ್ರಶ್ನಿಸಿದಾಗ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಎಂದಿದ್ರು. ಹಾಗಿದ್ದರೂ ಸಂಜೆಯ ವೇಳೆಗೆ ಅಧಿಕಾರಿಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಮಾತು ಬದಲಿಸಿಕೊಂಡಿದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಇದು ಉತ್ತರ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥ ಒಂದು ಪ್ರಕರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ಏನು ರಾಜೀವ್ ಗೌಡರು ಈ ಕ್ಷೇತ್ರದಲ್ಲಿ ಬಂದ ಮೇಲೆ ಇವತ್ತು ಪ್ರತಿನಿತ್ಯ ಇವತ್ತು ಜನ ಅವ್ರನ್ನ ಗಮನಿಸ್ತಾ ಇದ್ದಾರೆ. ಅವರ ಒಂದು ವರ್ತನೆಗಳ ಬಗ್ಗೆ, ಅವರು ನಡ್ಕೊಂಥ ರೀತಿ ನೀತಿಗಳ ಬಗ್ಗೆ. ಇದು ಕೆಲವು ಗೊಂದಲ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಸಹ ಇವತ್ತು ಅವರು ಪಕ್ಷದಲ್ಲೇ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಹ ಈ ಬ್ಯಾನರ್ ವಿಚಾರವಾಗಿ ಒಂದು ಗಲಾಟೆ ಆಗಿತ್ತು. ಇವನ್ನೆಲ್ಲ ಗಮನಿಸಿದಾಗ ಇವರು ಈ ಕ್ಷೇತ್ರದಲ್ಲಿ ಜನಗಳನ್ನ ನೆಮ್ಮದಿಯಿಂದ ಬದುಕಬಾರ್ದು ಇವರು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಕರಣ ಇವತ್ತು ನಮ್ಮ ಕ್ಷೇತ್ರದಲ್ಲಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ದೊಡ್ಡ ಪ್ರತಿಭಟನೆ ನಡೆಸಿ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ ಸರ್ ಅಧಿಕಾರಿ. ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತದೆ. ಪ್ರಕರಣ ಇವತ್ತು ಹೊರಗಿನವ್ರು ಬಂದು ಈ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಜನಸಾಮಾನ್ಯರು ಇದನ್ನ ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಮುಂದೆ ಫಲಿತಾಂಶ ತಕ್ಕ ಉತ್ತರ ಕೊಡ್ತಾರೆ. ಯಾರು ಕಾನೂನು ಗೆಲ್ಲೋಲ್ಲ. ನಾನು ಹುಡುಗಿ ತಪ್ಪಾಗಿರೋದನ್ನ ಕೇಳಬೇಕು. ಆ ಯಾರಿಗೆ ತೊಂದರೆ ಅವರಿಗೆ ರಕ್ಷಣೆ ಕೊಡಬೇಕಾದ್ರೆ ಸರ್ಕಾರ ಮಾಡುತ್ತೆ. ಜೆಡಿಎಸ್ ಕ್ಷೇತ್ರದಲ್ಲಿ ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕೂಡ ಅಖಾಡಕ್ಕಿಳಿದಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮಧ್ಯಪ್ರವೇಶಿಸಬೇಕೆಂದು ಆಗ್ರಹಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಸದಸ್ಯರು ಕೂಡ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಬಳಿಕ ನಗರ ಠಾಣೆಯಲ್ಲಿ ಪ್ರತ್ಯೇಕವಾಗಿ ದೂರು ಸಲ್ಲಿಸಿದ್ರು. ಒಬ್ಬ ರಾಜಕಾರಣಿ ಆಗಿರುವಂತವರು ಅವರ ಮಾತಿನ ಮೇಲೆ ಇಡ್ತಾ ಇರಬೇಕು, ಅವ್ರ ನಾಲಿಗೆ ಮೇಲೆ ಇಡ್ತಾ ಇರಬೇಕು. ಅದರಲ್ಲಿ ಕೂಡ ಒಂದು ಹೆಣ್ಣು ಮಗಳು ಅಧಿಕಾರಿ ಇದ್ದಾಗ
ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂತ ರೀತಿ ನೀತಿ ಇದೆ. ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ. ಇವೊಂದು ಮಸೂದೆ ತರ್ತಾ ಇದ್ದಾರೆ, ಆದ್ರೆ ಕಾಂಗ್ರೆಸ್ ನಲ್ಲಿ ಈ ತರ ನಡ್ಕೊಳ್ಳೋರಿಗೆ ಯಾವ ತರ ಮಸೂದೆ ತರ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಅಲ್ಲಿ ರಕ್ಷಣೆ ಮಾಡಬೇಕು, ಸರ್ಕಾರದಲ್ಲಿ ರಕ್ಷಣೆ ಆಗಬೇಕು, ನೌಕರರ ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಏನೆಲ್ಲ ಇದೆ ಅದನ್ನ ಕೈಗೆತ್ತಿಕೋಬೇಕು. ಒಂದು ಹೆಣ್ಮಗಳು ಅಧಿಕಾರಿಗಳು ಕೆಲಸ ಮಾಡಕ್ ಹೋದಾಗ ಅವ್ರಿಗೆ ತೊಂದರೆ ಕೊಟ್ಟು ಅವ್ರ ಮೇಲೆ ಜೀವ ಬೆದರಿಕೆ, ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ನಿಂದನೆ ಮಾಡ್ತಾ ಇದ್ದಾರೆ. ಇವರು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಇವತ್ತೇನು ಪೌರ ಕಾರ್ಮಿಕರು ಮತ್ತೆ ಆಯುಕ್ತರು ಬಂದು ಇಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ರಾಜೇಗೌಡರ ಮೇಲೆ FIR ಮಾಡಿ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತೆ ನಾನೇನ ಮನ್ಸು ಮಾಡಿದ್ರೆ ಇಡೀ ಶಿಡ್ಲಘಟ್ಟಕ್ಕೆ ಬೆಂಕಿ ಬಿಡ್ತೀನಿ ಅಂತ ಹೇಳಿದ್ದ. ನಾವು ಏನ್ ತಪ್ಪು? ಆಯುಕ್ತರು ಮಾಡಿದ ತಪ್ಪೇನು? ನಮ್ಮ DK ಶಿವಕುಮಾರ್ ಅವ್ರ ಪಾಪ ಯಾವಾಗೂ ಶ್ಲೋಕ ಹೇಳ್ತಾರೆ, ವೇದಾಂತಗಳು ದಿನನಿತ್ಯ ಅವ್ರ ಬಾಯಲ್ಲಿ ಬರ್ತಾನೆ ಇರ್ತದೆ. ಅವ್ರು ಹೇಳಿದ್ರು, ನನ್ನ ಬ್ಯಾನರ್ ಅಲ್ಲಿ ನನ್ನ ಫೋಟೋ ಇದ್ದು ಫಸ್ಟ್ ತೆಗೀರಿ ಅಂತ ಹೇಳಿದ್ರು. ಬ್ಯಾನರ್ ಅಲ್ಲಿ DK ಶಿವಕುಮಾರ್ ಫೋಟೋ ಇದ್ರೆ ಫಸ್ಟ್ ತೆಗಿಬೇಕಂತೆ. ಇಲ್ಲಿ ಫ್ಲೆಕ್ಸ್ ಹಾಕಿದ್ಕೆ ಅದು ರೋಡಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತೈತೆ, ಆಕ್ಸಿಡೆಂಟ್ ಆಗ್ತೈತೆ ಅಂತ ತೆಗೆದಿದ್ಕೆ ಪರ್ಮಿಷನ್ ತಗೊಂಡಿಲ್ಲ. ಅವನು ಯಾವಳು ತೆಗೆದಿದ್ದು ಬ್ಯಾನರು ಅಂದ್ರೆ ಅವರು ಪೌರ ಕಾರ್ಮಿಕರು, ಅವರು ಪರಿಶಿಷ್ಟ ಜಾತಿ ವರ್ಗಗಳೇ ಬರ್ತದೆ. ಅದರಿಂದಾಗಿ ಅವರ ಇದನ್ನು ಕೇಸ್ ಹಾಕ್ಬೇಕಾಗುತ್ತದೆ. ಅಟ್ರಾಸಿಟಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ದಂಗೆ ಅಂದಿದ್ದಕ್ಕೆ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅಧಿಕಾರಿಯನ್ನ ಓ ಅಂತ ಮಾತಾಡ್ತಾರಲ್ಲ, ಇವುಗಳನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬೇಕು? ಕಾಂಗ್ರೆಸ್ನ ಸಂಸ್ಕೃತಿಯನ್ನ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ರಿಂದ ಗೂಂಡಾ ಕಾಯ್ದೆಯಲ್ಲಿ ಇವರನ್ನ ಬಂಧಿಸಬೇಕು ಅಂತ ಕೇಳಿದೆ. ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ಮನೆಯಿಂದ ಹೊರಗೋದವರು ಯಾರ ಫೋನ್ ಕೂಡ ತೆಗೆಯುತ್ತಿಲ್ಲ. ಆದರೆ ನಾಳೆ ಸುದ್ದಿಗೋಷ್ಠಿ ನಡೆಸಿ ಎಲ್ಲದರ ಬಗ್ಗೆ ಸಮಜಾಯಿಷಿ ನೀಡಲು ರಾಜೀವ್ ಗೌಡ ಕುಟುಂಬ ಮುಂದಾಗಿದೆ. ನಮ್ಮ ಕುಟುಂಬದವರೊಬ್ಬರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಕಷ್ಟ ಸುಖ ವಿಚಾರಿಸಲು ರಾಜೀವ್ ಗೌಡ ತೆರಳಿದ್ದಾರೆ. ನಾಳೆ ನಾನು ರಾಜೀವ್ ಗೌಡ ಮಾಧ್ಯಮಗಳ ಮುಂದೆ ಬರ್ತೇವೆ. ರಾಜೀವ್ ಗೌಡ್ರು ಎಲ್ಲೂ ಹೋಗಿಲ್ಲ. ನಾವು ತುಂಬಾ ನೋವಿನಲ್ಲಿದ್ದೇವೆ. ನನಗೂ ಆರೋಗ್ಯ ಸರಿಯಿಲ್ಲ. ರಾಜೀವ್ ಗೌಡ ಬೈದಿದ್ದು ಬಿಜೆಪಿ ಜೆಡಿಎಸ್ ಹೋರಾಟ ಇದೀಗ ಕಾಂಗ್ರೆಸ್ಗೂ ಮುಜುಗರ ತಂದಿದೆ. ಈ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತಾಡಿದ್ದಾರೆ. ಸಂಜೆನೆ ನನಗೆ ತಡವಾಗಿ ನನಗೆ ಮಾಹಿತಿ ಬಂತು. ನನ್ನ ಹತ್ರನೂ ಮಾತಾಡಿದ್ರು ಅವರು. ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನೀವು ಅವ್ರು ಏನು ಸೂಚನೆ ಕೊಡ್ತಾರೆ ಅದರಂತೆ ಮಾಡಿ, ನೀವು ಧೈರ್ಯವಾಗಿರಿ, ನಾವಿದ್ದೀವಿ ಅಂತಕ್ಕಂಥ ಒಂದು ಅವರಿಗೆ ಬಲ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ನಂತರ ಜಿಲ್ಲಾಧಿಕಾರಿಗಳಿಗೆ ಅವರು ಸಭೆಯಲ್ಲಿದ್ದರು. ನಾನು ಅವರಿಗೆ ಇದನ್ನು ಆಡಿಯೋ ಏನಿತ್ತು ಅದನ್ನು ಕಳಿಸಿ ಅವರು ಅದನ್ನು ಪರಿಶೀಲನೆ ಮಾಡಿ ನೀವು ಏನು ಕ್ರಮ ಆಗಬೇಕು ಅವರ ಅಧಿಕಾರಿಗೆ ಮಾತಾಡಿ ನೀವು ಅವರಿಗೆ ಎಲ್ಲ ರೀತಿ ಬಲವನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ನಿನ್ನೆನೇ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಅದರಂತೆ ನಾವು ಈಗ ಅವರು ಮಧ್ಯಾಹ್ನ ತಡವಾಗಿ ಅವರು ದೂರು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಏನು ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಇದರ ಪ್ರಕಾರ ನಾವು ಏನು ಅದಕ್ಕೆ ಕಾನೂನಿನ ರೀತಿಯಲ್ಲಿ ಏನೆಲ್ಲ ಸೆಕ್ಷನ್ಸ್ ಅದಕ್ಕೆ ಆಗುತ್ತೆ, ಆ ಸೆಕ್ಷನ್ಸ್ ಅಡಿಯಲ್ಲಿ ಏನು ಕ್ರಮ ಆಗಬೇಕು ಅದನ್ನು ಕ್ರಮ ಮಾಡಿ ಅಂತ ಕೂಡ ನಾನು SP ಅವ್ರಿಗೂ ಹೇಳಿದ್ದೀನಿ. ಒಬ್ಬ ಜವಾಬ್ದಾರಿತ ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜವಾಬ್ದಾರಿ ಇದೆ. ನಮಗೆ ಅದು ಕಾನೂನು ರೀತಿ ಅದು ತಪ್ಪೋದು, ಅಸಭ್ಯ ವರ್ತನೆ, ಅದನ್ನು ನಾನು ಒಪ್ಪೋದಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಪ್ರತಿಪಕ್ಷಗಳ ಹೋರಾಟಕ್ಕೆ ಇದೀಗ ಹೊಸ ಅಸ್ತ್ರ ಸಿಕ್ಕಿದೆ. ಹಾಗೆ DK ಮತ್ತು HDK ನಡುವಿನ ವಾಗ್ಯುದ್ಧಕ್ಕೂ ಇದು ವೇದಿಕೆಯಾಗಿದೆ. ಇದೇನೇ ಇದ್ದರೂ ಅಧಿಕಾರಿಯನ್ನ ಅವಹೇಳನಕಾರಿಯಾಗಿ ನಿಂದಿಸಿರುವ ರಾಜೀವ್ ಗೌಡನ ವಿರುದ್ಧ ಸರ್ಕಾರ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತಾ ಎನ್ನುವುದನ್ನ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, News 18. ಇದು